ದಾವಣಗೆರೆ ಕ್ಲೈಂಟ್ಸ್ ಫೈಲ್ ಹೇಳ್ತಿದ್ಯಲ್ಲ, ಅವರಿಗೆ ಜೆನ್ಸೆಟ್ಸ್ ಪೇಮೆಂಟ್ಸ್ ಆಗಬೇಕಾಯ್ತು. ಆಯ್ತಾ? ಚೆಕ್ ಕೊಡಕ್ಕೆ ಅಂತ ಹೋಗ್ತಿದ್ದೆ. ಓಕೆ, ನೋಡ್ಬಾ. ಬಾಯ್. ಭಾಸ್ಕರ್, ಹೇಳೋಣ, ಏನ್ ವಿಷಯ? ಸಾರಿ, ಏನಿಲ್ಲ, ಹೋಗ್ಬಾ. ಪರವಾಗಿಲ್ಲ, ಏನಂತ ಹೇಳು. ಭಾಸ್ಕರ್, ಆರತಿ ಅವ್ರ ನಡತೆಯಲ್ಲಿ ವಿಚಿತ್ರ ಅನ್ನಿಸ್ತಲ್ವಾ? ಇಲ್ವಲ್ಲ, ನಾರ್ಮಲ್ ಆಗೇ ಇದ್ದಾರೆ. ಎಲ್ಲರ ಹತ್ರ ಚೆನ್ನಾಗೇ ಮಾತಾಡ್ತಾರೆ, ಮಕ್ಕಳನ್ನು ಚೆನ್ನಾಗೇ ನೋಡ್ಕೊಂತ ಇದಾರಲ್ಲ. ಯಾಕಣ, ಏನಾಯ್ತು? ಏನಿಲ್ಲ ಬಿಡು. ತುಂಬಾ ಲಕ್ಕಿ. ಅದಕ್ಕೆ ನಿನಗೆ ಆರತಿ ಅತ್ತಿಗೆ ಅಂತ ಹೆಂಡತಿ ಸಿಕ್ಕಿರೋದು. ಅವರು ಎಲ್ಲರನ್ನೂ ಪ್ರೀತಿಸ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಕಾಳಜಿ ವಹಿಸ್ತಾರೆ. ರಾಕಿನೂ ಹೀಗಿದ್ದಿದ್ರೆ ನನ್ನ ಲವ್ ಮ್ಯಾರೇಜ್ನಲ್ಲಿ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ. ಬದಲಾಗಿರೋದು ಆರತಿ ಅತ್ತಿಗೆ ಅಲ್ಲ, ರಾಕಿ. ಅವಳು ಎಷ್ಟು ಬದಲಾಗಿದ್ದಾಳೆ ಅಂದ್ರೆ ಅವಳು ಗುರ್ತೇ ನನಗೆ ಸಿಗ್ತಾ ಇಲ್ಲ. ಹಾ ಸರ್, ರೆಡಿ. ಕ್ಯಾಮ್ರಾ ರೋಲ್, ಆಕ್ಷನ್. ಪ್ರಿಯ ಸ್ನೇಹಿತರೆ, ನಾವಿವತ್ತು ಮನುಷ್ಯರಿಗೆ ಹೊಸ ರೆಕ್ಕೆಗಳನ್ನ ಕೊಡೋ ಕನ್ಸ್ಗಳ ಬಗ್ಗೆ ಮಾತಾಡ್ತಿದೀವಿ. ನಿನ್ನಂತ ಹೆಣ್ಣಿಗೆ ಪ್ರೀತಿ ಅನ್ನೋ ಪವಿತ್ರ ಸಂಬಂಧ ಹೇಗರ್ಥ ಆಗತ್ತೆ ಹೇಳು? ಒಬ್ಬ ಒಳ್ಳೆ ಜೀವನದ ಜೊತೆಗಾರ ಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ? ಟಿವಿ ಮುಂದೆ ಮಾತ್ರ ಪ್ರೀತಿ ಸಂಬಂಧ ಅಂತ ಚೆನ್ನಾಗಿ ಮಾತಾಡ್ತೀಯ. ಪ್ರೀತಿಯ ಸಾಗರದಲ್ಲಿ ತೇಲ್ತಾ ಇರೋ ಯಾಕೆ, ಏನಾಗಿದೆ ನಿನಗೆ? ನೋಡು, ಎಷ್ಟು ಒಳ್ಳೆ ಡೈಲಾಗು, ಜೋಲ್ ಹಾಕೊಂಡು ಹೇಳ್ತಾ ಇದೀಯ. ನಗು ಇರ್ಬೇಕಲ್ಲ ನಮ್ಮ ಮುಖದಲ್ಲಿ. ಸಾರಿ ಸರ್, ನಂಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಸರಿ ಶಿವ, ಎಲ್ಲ ಎತ್ತಿಡ್ರ, ಹೋಗಮ್ಮ. ನನ್ನ ಜೊತೆ ತುಂಬಾ ರೂಢಾಗಿ ಮಾತಾಡಿದೆ ಭಾಸ್ಕರ್. ಪದೇ ಪದೇ ನನ್ಗೆ ಅದೇ ನೆನಪು ಬರ್ತಿದೆ. ನನಗೆ ಎಷ್ಟು ನೋವಾಗಿದೆ ಅಂದ್ರೆ ಕೆಲಸ ಮಾಡಕ್ಕೂ ಮನ್ಸಿಲ್ಲ. ನನ್ನ ಸ್ವಾರ್ಥಿ ಅಂತ ಹೇಗೆ ಹೇಳಿದೆ ಭಾಸ್ಕರ್? ಡಾಕ್ಟ್ರೆ, ನಮ್ಮ ಆರ್ತಿಗೆ ಏನೂ ಆಗಿಲ್ಲ ತಾನೆ? ಎಲ್ಲ ಸರಿಯಾಗಿದೆ ಅಲ್ವಾ? ಮಗು ನೋಡಿಮ್ಮ, ಆರ್ತಿಗೆ ಸ್ಟ್ರೆಸ್ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ. ಆದ್ರೆ ಅವಳ ಮಗು ಬೆಳವಣಿಗೆ ತುಂಬಾ ಕಡಿಮೆ ಇದೆ. ನಾನು ಇದು ನಿಜ ಹೇಳಲೇಬೇಕು. ಈ ಟೈಮಲ್ಲಿ ಮಗು ಬೆಳವಣಿಗೆ ಎಷ್ಟಿರ್ಬೇಕೋ ಅಷ್ಟು ಇಲ್ಲ. ಇದು ಪ್ರೆಗ್ನೆನ್ಸಿ ಕೇಸ್ ನಲ್ಲಿ ತುಂಬಾ ರೇರ್ ಕೇಸ್. ಇಟ್ಸ್ ಕಾಲ್ಡ್ ಯೂಟ್ರಿನ್ ಇನ್ವರ್ಷನ್. ಮಗು ಹುಟ್ಟಿದ ಮೇಲೆ ಯೂಟ್ರಸ್ ಕಂಪ್ಲೀಟ್ ಆಗಿ ಹಿಂದು ಮುಂದಾಗಿ ಬಿಡುತ್ತೆ. ಇದು ತಾಯಿಗೆ ತುಂಬಾ ಅಪಾಯಕಾರಿ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ. ಬೆಟರ್ ಯು ಡಿಸ್ಕಂಟಿನ್ಯೂ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನಿಮ್ಗೆಲ್ಲೋ ತಪ್ಪು ತಿಳುವಳಿಕೆ ಆಗಿರ್ಬೇಕು. ನಿಮ್ ರಿಪೋರ್ಟ್ ಸುಳ್ಳು ಹೇಳ್ತಿರ್ಬೇಕು. ನಾನು ಆರೋಗ್ಯವಾಗಿದ್ದೀನಿ ಡಾಕ್ಟರ್. ನನಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಇಲ್ಲ. ನಾನು ಈ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗುಗೆ ನಾನು ಜನ್ಮ ಕೊಡ್ತೀನಿ. ಇನ್ನೊಂದ್ಸರಿ ನಿಮ್ ರಿಪೋರ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡಿ. ಕಾಮ್ ಡೌನ್ ಆರ್ತಿ, ಕಾಮ್ ಡೌನ್. ನೀನು ಆರೋಗ್ಯವಾಗಿದೆಯಾ ಅಂತ ನನಗೆ ಗೊತ್ತು. ಈಗಿನ ಕಾಲದಲ್ಲಿ ಸ್ಟ್ರೆಸ್ ಅನ್ನೋದು ಕಾಮನ್. ಅದು ತನ್ನ ಜೊತೆಗೆ ಸಾಕಷ್ಟು ರೋಗಗಳನ್ನಲ್ಲೂ ತಗೊಂಡ್ ಬಂದ್ಬಿಡುತ್ತೆ. ಇದೇ ನಿನ್ ಕೇಸಲ್ಲೂ ಆಗಿರೋದು. ಡಾಕ್ಟರ್, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಯಾವ್ದಾದ್ರೂ ಚಿಕಿತ್ಸೆ ಇರುತ್ತಲ್ವಾ? ನೀವೇ ಅದಕ್ಕೆ ಪರಿಹಾರ ಹುಡುಕಿ. ಆದ್ರೆ ಯಾವುದೇ ಕಾರಣಕ್ಕೂ ಮಗು ತೆಗೆಸೋ ಮಾತು ಮಾತ್ರ ಆಡಬೇಡಿ ಡಾಕ್ಟರ್. ಆರ್ತಿ, ಡಾಕ್ಟರ್ಗಿಂತ ಮೊದಲು ನಾನು ಒಂದು ಹೆಣ್ಣು. ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದು ತುಂಬಾ ರಿಸ್ಕಿ. ಮಗು ಜೊತೆಗೆ ನಿನಗೂ ಅಪಾಯ ಇದೆ. ಬೆಟರ್ ಯು ಅವಾಯ್ಡ್ ಇಟ್. ಇಲ್ಲ ಡಾಕ್ಟರ್, ಹಾಗೆ ಮಾಡೋಕ್ಕಾಗಲ್ಲ.
ನಾನೇನೇ ಆದ್ರೂ ಈ ಮಗುಗೆ ಜನ್ಮ ಕೊಡ್ಲೇಬೇಕು. ಪ್ಲೀಸ್. ಯಾಕಿಷ್ಟು ಎಕ್ಸೈಟ್ ಆಗ್ತಿದೀಯಾ? ಇನ್ನೊಂದ್ಸರಿ ಕನ್ಸೀವ್ ಆಗ್ಬೋದು. ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ಕಾರಣದಿಂದ ನಾನು ಹೀಗೆ ಹೇಳ್ತಾ ಇದ್ದೀನಿ. ನನ್ನ ಜೀವಕ್ಕೆ ಏನೇ ಆದ್ರೂ ಪರವಾಗಿಲ್ಲ ಡಾಕ್ಟರ್, ನೀವೇನಾದ್ರೂ ಮಾಡಿ ನಾನು ನನ್ನ ಮಗುಗೆ ಜನ್ಮ ಕೊಡ್ಲೇಬೇಕು. ನಾನು ಅದನ್ನ ಪ್ರತಿ ಕ್ಷಣನೂ ಅನುಭವಿಸ್ತಾ ಇದ್ದೀನಿ ಡಾಕ್ಟರ್. ಅದ್ರ ಉಸಿರಿನ ಜೊತೆ ನನ್ನ ಉಸಿರು ಒಂದಾಗಿದೆ. ಈಗ ಅದು ನನ್ನ ದೇಹದೊಂದು ಭಾಗ. ಅದನ್ನೇ ಬೇಡ ಅಂತಿದ್ದೀರಲ್ಲ. ಇಲ್ಲ ಡಾಕ್ಟರ್, ನಾನು ಯಾವುದೇ ಕಾರಣಕ್ಕೂ ಅಪಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ. ಬೇರೆ ಏನಾದ್ರೂ ಕೇಳ್ತೀನಿ, ಇದನ್ ಮಾತ್ರ ಕೇಳಲ್ಲ. ಓಕೆ, ಆಸ್ ಯು ವಿಶ್. ಆದ್ರೆ ಈ ಪ್ರೆಗ್ನೆನ್ಸಿ ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ಒಂದು ಸರ್ಜರಿ ಮಾಡಬೇಕು. ಯೂಟ್ರಸ್ನ ಅದ್ರ ಜಾಗಕ್ಕೆ ಪುಷ್ ಮಾಡಬೇಕು. ಬಟ್ ಇಟ್ ಇಸ್ ಟೂ ಪೈನ್ಫುಲ್. ಪರವಾಗಿಲ್ಲ ಡಾಕ್ಟರ್, ಮಗು ತೆಗ್ಸೋ ನೋವುಗಿಂತ ಯಾವುದು ದೊಡ್ಡದಲ್ಲ. ಬಟ್ ಸರ್ಜರಿ ಮುಂಚೆ ನಾನು ನಿಮ್ಮ ಹಸ್ಬೆಂಡ್ನ ಮೀಟ್ ಮಾಡಬೇಕು. ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ವಿಷಯ ನಿಮ್ಮ ಯಜಮಾನರಿಗೆ ಗೊತ್ತಾಗಬೇಕು. ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಈ ಸರ್ಜರಿ ಮಾಡಬಹುದು. ನನಗೆ ಯಾಕಮ್ಮ ಹೀಗಾಗುತ್ತೆ? ನನ್ನ ಮಗುಗೆ ಏನಾಗೋಕ್ಕೂ ಬಿಡೋದಿಲ್ಲ. ನಾನಿದ್ಮೇಲೆ ನನ್ನ ಮಗು ಮೇಲೆ ಯಾವ ತೊಂದರೆನೂ ಆಗೋಕ್ ಸಾಧ್ಯ ಇಲ್ಲ. ನಾನು ನನ್ನ ಮಗುನ ಪ್ರಪಂಚಕ್ಕೆ ತಂದೆ ತರ್ತೀನಿ. ಅದಕ್ಕೆ ಯಾವ ತೊಂದರೆ ಆಪತ್ತು ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ದೊಡ್ಡ ನಿರ್ಧಾರನ ನೀನೊಬ್ಬನೇ ಹೇಗ್ ತಗೋತೀಯ ಆರ್ತಿ? ಈ ಜೀವನ ನಿಂದು ಮಾತ್ರ ಅಲ್ಲ, ಇದ್ರ ಜೊತೆ ಬೇರೆಯವ್ರ ಭವಿಷ್ಯ ಕೂಡ ಅಡಗಿದೆ. ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನೋಡು. ನನಗೆ ಗೊತ್ತು ಅಮ್ಮ, ನೀವೇ ಹೇಳಿ ನನ್ಗೇನ್ ಮಾಡ್ಲಿ ಅಂತ. ನಾನು ನನ್ ಯಾವುದೇ ಮಗುಗೂ ಅನ್ಯಾಯ ಆಗೋಕೆ ಬಿಡೋದಿಲ್ಲ. ಆದಿತ್ಯ ಸಾಕ್ಷಿ ಕಣ್ಣಲ್ಲಿ ನಾನು ನೀರ್ ಬಂದು ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ. ಹಾಗೆ ಈ ಪುಟ್ಟ ಜೀವ ಉಸಿರು ನಿಲ್ಸೋದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲಮ್ಮ. ಯಾವುದೇ ತಾಯಿ ಆದ್ರೂ ಇಷ್ಟೊಂದು ಕ್ರೂರವಾಗಿ ಮಕ್ಕಳ ಜೊತೆ ನಡ್ಕೊಳ್ಳೋಕೆ ಹೇಗ್ ಸಾಧ್ಯ ಅಮ್ಮ? ಅದು ಹುಟ್ಟೋಕ್ಕಿಂತ ಮುಂಚೆನೆ ಅದನ್ನ ಸಮಾಧಾನ ಮಾಡ್ಕೊ ಆರ್ತಿ. ನಾನು ಒಂದ್ ಮಗುವಿನ ತಾಯಿ. ನೀನ್ ಈ ಮಗುಗೆ ಜನ್ಮ ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಆದ್ರೂ ಡಾಕ್ಟರ್ ಹೇಳಿದ ಮಾತು ನೀನ್ ಕೇಳ್ಬೇಕಲ್ವಾ? ಅವ್ರು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ತಾಯಿ ಆದವಳು ಮಗುಗೆ ಜನ್ಮ ಕೊಡೋದು ಅಷ್ಟೇ ಅಲ್ಲ, ಆ ಮಗುನ ಸಾಕಿ ದೊಡ್ಡವನಾಗಿ ಮಾಡೋದು ಅವಳ ಕರ್ತವ್ಯ. ತಾಯಿ ಕೊನೆ ಉಸಿರು ಇರೋವರೆಗೂ ತಾಯಿಯಾಗೇ ಇರ್ತಾಳೆ ಕಣೆ. ತಾಯಿ ಇಲ್ದೇ ಇರೋ ಮಕ್ಕಳು ಪಡೋ ಕಷ್ಟ ಏನು ಅಂತ ನಿನಗಿಂತ ಚೆನ್ನಾಗಿ ಬೇರೆಯವ್ರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದು ನಿನ್ಗೆ ಪರೀಕ್ಷೆ ಸಮಯ. ನೀನ್ ತಾಯಿ ಆಗ್ತಿರೋ ವಿಷಯ ಸೂರ್ಯಂಗಿನೂ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅಂತಾನೂ ಗೊತ್ತಿಲ್ಲ ನಿನ್ಗೆ. ನೀನ್ ತಾಯಿ ಆಗೋದ್ರಲ್ಲಿ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ನೀನ್ ಯಾಕೆ ಹಠ ಮಾಡ್ತಾ ಇದ್ಯಾ? ನಾನು ಮಾತು ಹೇಳ್ತಾ ಇರೋದಕ್ಕೆ ಆ ದೇವ್ರು ನನ್ನನ್ನ ಕ್ಷಮಿಸ್ಲಿ. ನೀನ್ ಅಭಾಷಣ ಮಾಡಿಸ್ಕೊಂಡ್ಬಿಡು ಆರ್ತಿ.
ನೋಡಿ ನನ್ಗೆ ಅವಮಾನ ಮಾಡ್ಬೇಡ್ಬೇಕು. ಇಂಥ ಮಾತು ಹೇಳೋದಕ್ಕೆ ನನಗೂ ತುಂಬಾ ಕಷ್ಟ ಆಗುತ್ತೆ. ನಾನು ಏನ್ ಮಾಡ್ಲಿ? ಇದು ನನ್ನ ಮಗಳ ಜೀವನದ ಪ್ರಶ್ನೆ. ನಾನು ಹೇಗ್ ಸುಮ್ಮನೆ ಇರಕ್ಕಾಗತ್ತೆ ಹೇಳು? ಕ್ಷಮಿಸ್ಬಿಡೆ ಆರ್ತಿ. ಅಮ್ಮ, ನೀವೇ ಹೇಳಿದ್ರಿ ಅಲ್ವಾ, ಈ ಮಗು ನನ್ನ ಸೂರ್ಯವ್ರ ಸಂಬಂಧಕ್ಕೆ ಖುಷಿ ತರೋಕ್ ಬಂದಿದೆ. ನಮ್ಮಿಬ್ಬರ ಸಂಬಂಧನ ಶಾಶ್ವತವಾಗಿ ಗಟ್ಟಿ ಮಾಡುತ್ತೆ, ನಮ್ಮಿಬ್ಬರ ಸಂಬಂಧಕ್ಕೆ ಹೊಸ ಪರಿಚಯ ಕೊಡುತ್ತೆ ಅಂತ ನೀವೇ ಹೇಳಿ. ಇಂಥ ಆಶಾ ಕಿರಣನ ನನ್ನ ಕೈಯಲ್ಲೇ ಹೇಗೆ ಹೊಸ್ಕಾಕ್ಲಿ? ಇಲ್ಲ, ನಾನು ನಿರ್ಧಾರ ಮಾಡಿದ್ದೀನಿ. ಸೂರ್ಯ ಅವರಿಗೆಲ್ಲ ನಿಜನೂ ಹೇಳ್ಬಿಡ್ತೀನಿ. ಅವರು ಈ ಕಂದನ್ ತಂದೆ, ಅವರಿಗೆಲ್ಲ ವಿಷಯ ತಿಳ್ಕೊಳ್ಳೋ ಅಧಿಕಾರ ಇದೆ. ಆರ್ತಿ, ನನಗೆ ನನ್ನ ದೇವ್ರ ಮೇಲೆ ನಂಬಿಕೆ ಇದೆ ಅಮ್ಮ. ಅವನು ನನ್ನ ಮಗುನ ಕಾಪಾಡ್ತಾನೆ. ಈ ಪುಟ್ಟ ಜೀವ ಅವನ ಆಶೀರ್ವಾದನೇ ಅಲ್ವಮ್ಮ? ನನ್ನ ಈ ನಿರ್ಧಾರಕ್ಕೆ ಅವತ್ತು ಹೇಗ್ ಜೊತೆ ಹೇಗಿದ್ರು ಇವತ್ತು ಹಾಗೇ ರೀ. ಅಷ್ಟು ಸಾಕು. ಅದೆಲ್ ಸತ್ ಬಿದ್ದಿದಾರೋ, ಕರೆದ್ರು ಕೇಳ್ಸೋದು ಇಲ್ಲ. ಚೆನ್ನ, ಯಾಕೆ ಕೂಗಾಡ್ತಿದ್ಯಾ? ಕೆಲ್ಸದವರೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. 1 ವಾರ ಆಯ್ತು ಬಟ್ಟೆ ಒಗ್ಯಕ್ ಹಾಕಿ, ಯಾರು ತಗೊಂಡ್ ಹೋಗೇ ಇಲ್ಲ. ಸ್ಟಿಂಕಿಂಗ್ ಏನೋ. ಬರ್ಲಿ, ವಿಚಾರಿಸ್ತೀನಿ. ಚೆನ್ನಾಗ್ ಬೈದ್ರೆ ಬುದ್ಧಿ ಬರತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊ. ಇಷ್ಟೊಂದು ಸಿಟ್ ಮಾಡ್ಕೊಳ್ಳೋದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ತರ ಸೋಂಬೇರಿ ಕೆಲ್ಸದವ್ರಿದ್ರೆ ಕೋಪ ಬರ್ದೆ ಇನ್ನೇನ್ ಬರುತ್ತೆ ಅಕ್ಕ? ಅವ್ರು ಯಾರ್ದು ತಪ್ಪಿಲ್ಲ. ಚೆನ್ನಂಗೆ ಮೈ ಹುಷಾರಿಲ್ಲ, ರಾಮಣ್ಣ ತಂಗಿ ಮದ್ವೆ ಇದೆ ಅಂತ ಊರ್ಗ್ ಹೋಗಿದ್ದಾರೆ. ಕಮಲಮ್ಮಂಗೆ ಮನೆ ಕೆಲಸ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿದೆ. ಈ ಬಟ್ಟೆಗಳನ್ನೆಲ್ಲ ನೆನ್ಸ್ಬಿಟ್ಟು ಆಮೇಲೆ ಒಗ್ದಾಕ್ಬಿಡು. ಏನು, ನಾನ್ ಬಟ್ಟೆ ಹೋಗಿಬೇಕಾ? ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಶೋ ಟೆಲಿಕಾಸ್ಟ್ ಆಗುತ್ತೆ. ನಾನು ಸ್ಟಾರ್ ಆಂಕರ್. ಬಟ್ಟೆ ಎಲ್ಲ ಒಗ್ಯಕ್ಕಾಗಲ್ಲ. ಒಗ್ಯಕ್ಕಾಗ್ಲಿಲ್ಲ ಅಂದ್ರೆ ಮನೆ ಕೆಲ್ಸದವ್ರು ಬರೋ ತನಕ ಅದೇನೋ ಹೇಳ್ದಿಲ್ಲ, ಸ್ಟ್ರಿಂಕಿಂಗ್, ಈ ಬಟ್ಟೆಗಳನ್ನ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ನಿಮ್ಗೊಂದು ವಿಷಯ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ ಊರಲ್ಲಿ ಲಾಂಡ್ರಿಗಳಿದೆ. ಥ್ಯಾಂಕ್ಸ್. ಸೂರ್ಯ ಅವರೇ,
ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಆರ್ತಿ ಅವರೇ, ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಏನಾದ್ರು ಡಾಕ್ಟ್ರು? ಹುಷಾರಾಗಿದ್ದೀರಾ ತರ? ಐ ಆಮ್ ಸಾರಿ, ನೀವೇನೋ ಹೇಳಬೇಕು ಅಂತ ಇದ್ದೆ. ಅದೇನು ವಿಷಯ ಅಂದರೆ, ನಾನು ಡಾಕ್ಟರ್ ಹತ್ರ ಯಾಕೆ ಹೋಗಿದೆ ಅಂದರೆ, ನಾನು ಆಯ್ತು, ಆಡೋಣ ಮಕ್ಳೇ. ಅದಕ್ಕಿಂತ ಮುಂಚೆ ಅಮ್ಮ ನನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ಬಿಡ್ಲಿ. ನೀವು ಹೋಗಿ ಮಕ್ಕಳ ಜೊತೆ ಆಟಾಡಿ, ನಾವು ಆಮೇಲೆ ಮಾತಾಡೋಣ. ಆರ್ತಿ ಅವರೇ, ನೀವು ಬನ್ನಿ. ಮಕ್ಕಳ ಜೊತೆ ಆಟ ಆಡ್ದಾಗೂ ಆಗತ್ತೆ, ನನ್ನ ಜೊತೆ ಮಾತಾಡ್ದಂಗೂ ಆಗತ್ತೆ. ನೀವು ಹೋಗಿರಿ, ನಾನು ಬರ್ತೀನಿ. ನಿನಗೂ ನಿನ್ನ ಅಣ್ಣ ಅಕ್ಕಂದಿರ ಹಾಗೆ ಅಪ್ಪನ ಜೊತೆ ಖುಷಿಯಾಗಿ ಆಡಿ ಕುಣಿಯೋ ಹಕ್ಕಿದೆ. ನೀನು ನಿನ್ನ ಅಪ್ಪನ ಜೊತೆ ಆಡ್ತಾ ಅಪ್ಪ ಅಪ್ಪ ಅಂತ ಕರೀತಾ ಸಂತೋಷವಾಗಿರೋ ದಿನ ಬಂದೇ ಬರುತ್ತೆ. ನಾನ್ ನಿನ್ನ ಈ ಪ್ರಪಂಚಕ್ಕೆ ತಂದೆ ತರ್ತೀನಿ. ಆರ್ತಿ ಅವರೇ, ಏನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿ. ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ವಿಷಯ ನಿಮ್ಮ ಯಜಮಾನರಿಗೆ ಗೊತ್ತಾಗ್ಬೇಕು. ಪಾಪದ ಸಂಬಂಧಕ್ಕೆ ಭವಿಷ್ಯನೇ ಇಲ್ಲ. ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಈ ಸರ್ಜರಿ ಮಾಡಬಹುದು. ಹೇಳಿ ಆರ್ತಿ ಅವರೇ, ಏನ್ ವಿಷಯ? ಸೂರ್ಯ ಅವರೇ, ಅವತ್ತು ರಾತ್ರಿ ನಮ್ಮಿಬ್ರ ಮಧ್ಯೆ ಹಳ್ಳಿ ಮನೇಲಿ ಪ್ಲೀಸ್ ಆರ್ತಿ ಅವರೇ, ನಾನು ಆ ವಿಷಯದ ಬಗ್ಗೆ ಕೇಳೋದಕ್ಕೂ ಇಷ್ಟಪಡಲ್ಲ, ಮಾತಾಡೋದಕ್ಕೂ ಇಷ್ಟಪಡಲ್ಲ. ನನಗದ್ ನೆನಪಿಗೆ ಬಂದಿದ ತಕ್ಷಣ ನನ್ನ ಮನ್ಸಿನ ಸ್ಥಿಮಿತಾನೆ ಕಳ್ಕೊತೀನಿ. ನನ್ನ ಮೇಲೆ ಸಿಟ್ಟು ಬರುತ್ತೆ. ಅವತ್ ರಾತ್ರಿ ಏನೇ ನಡೆದಿದ್ರು ಅದು ನನ್ನ ಜೀವನದಲ್ಲಿ ನಡೆದ ದೊಡ್ಡ ದುರಂತ. ನಾನು ಅಪರಾಧನ ಮರೆಯೋದಕ್ಕೆ ಪ್ರಯತ್ನ ಪಟ್ಟಷ್ಟು ನೀವ್ ಯಾಕೆ ಪದೇ ಪದೇ ಅದನ್ನೇ ಹೇಳಿ ನನಗೆ ನೆನಪು ಮಾಡ್ತೀರಾ? ನೋಡಿ ಆರ್ತಿ ಅವರೇ, ನೀವು ಅದನ್ನ ಮರೆತು ನಿಮ್ ಜೀವನದಿಂದ ಆ ನೆನಪುಗಳನ್ನ ಅಳ್ಸಾಕಿ. ಆರ್ತಿ ಅವರೇ, ಅವತ್ ರಾತ್ರಿ ನಮ್ಮ ಜೀವನದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊಂಬಿಡಿ. ಮರ್ತು ಬಿಡ್ಬೇಕಾ? ನೆನಪುಗಳನ್ನ ಅಳಿಸ್ ಹಾಕ್ಬೇಕಾ? ಹೇಗ್ ಸಾಧ್ಯ ಸೂರ್ಯ ಅವರೇ? ಅವತ್ ನಿಮ್ ಜೊತೆ ಕಳೆದ ಮಧುರ ಕ್ಷಣಗಳು ಈಗ ನನ್ನಲ್ಲಿ ಮಗುವಾಗಿ ಬೆಳೀತಾ ಇದೆ. ಅದನ್ನ ಹೇಗ್ ಅಳಿಸಾಕ್ಲಿ? ಅದನ್ನ ಹೇಗ್ ಮರೀಲಿ ಸೂರ್ಯ ಅವರೇ? ಹೇಗ್ ಮರೀಲಿ?